ಓಂ ಶ್ರೀ ಅಂಜನಾದೇವಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ಕನ್ಯಾ ರಾಶಿ ಮೇ ತಿಂಗಳ ಭವಿಷ್ಯ 2025. ಸ್ವಶಕ್ತಿಯಿಂದ ಗೌರವ, ಕೆಲಸದಲ್ಲಿ ಉತ್ಸಾಹ, ಪ್ರಗತಿ. ಬನ್ನಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ತಿಂಗಳಿನಲ್ಲಿ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ, ನಿಮಗೆ ಇಷ್ಟಾರ್ಥ ಕಾರ್ಯ ಸಿದ್ಧಿಯಾಗುತ್ತೆ. ಅಥವಾ ವಿಷ್ಣು ಎಂದು ಕಮೆಂಟ್ ಮಾಡಿ. ನೋಡಿ, ಗಣೇಶ ಅಥವಾ ವಿಷ್ಣುವನ್ನು ಆರಾಧನೆ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ ಈ ವಿಡಿಯೋನು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡಿ ವೀಕ್ಷಕರೇ. ನೋಡಿ, ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಸು ಬಹಳಷ್ಟು ರೀತಿಯಾದಂತಹ ಉತ್ಸಾಹದಲ್ಲಿರುತ್ತೆ. ಏನಾದರೂ ಒಂದು ರೀತಿಯಲ್ಲಿ ಪ್ರಗತಿಯನ್ನು ಹೊಂದಬೇಕು, ಏನಾದರೂ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು, ಹೊಸ ದಾರಿಯನ್ನು ಹುಡುಕಬೇಕು, ಹೊಸ ಯೋಜನೆಯನ್ನು ರೂಪಿಸ್ಕೋಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಇರ್ತೀರಾ. ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ಬಹಳಷ್ಟು ಸರಸಾಟವನ್ನು ಮಾಡ್ತೀರಾ, ಬಹಳಷ್ಟು ಕಷ್ಟಗಳನ್ನು ಪಡ್ತೀರಾ, ಬಹಳಷ್ಟು ಸಹಾಯವನ್ನು ಕೇಳ್ತೀರಾ. ಅದು ಸಿಗತ್ತೆ. ನಿಮ್ಮ ಆಸೆಯ ತಕ್ಕಂಗೆ ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ಕಾರ್ಯ ನೆರವೇರುತ್ತೆ. ಎಲ್ಲ ವಿಷಯದಲ್ಲೂ ಕೂಡ ಬಹಳಷ್ಟು ಪರಿಣಿತಿಯನ್ನು ಹೊಂದಿರ್ತೀರಾ, ಆದರೆ ಕಾರ್ಯರೂಪಕ್ಕೆ ಬರ್ತಾ ಇರೋದಿಲ್ಲ. ಅದು ಈ ತಿಂಗಳಿನಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಬಹಳಷ್ಟು ಉತ್ಸಾಹದಲ್ಲಿ ಇರೋದ್ರಿಂದ ಈ ತಿಂಗಳಿನಲ್ಲಿ ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ಕಾರ್ಯ ನೆರವೇರುತ್ತೆ. ಅಥವಾ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಅಂದುಕೊಂಡಿದ್ರೆ ಅದು ಕೂಡ ಆಗುತ್ತೆ. ಒಂದು ಒಳ್ಳೆ ಕಾರ್ ತಗೋಬೇಕು ಅಥವಾ ಒಂದು ಸಿಂಪಲ್ ಆಗಿ ಒಂದು ಒಳ್ಳೆ ಫೋನ್ ತಗೋಬೇಕು ಅಂದರೂ ಕೂಡ ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ. ಅಥವಾ ಒಂದು ಒಳ್ಳೆ ಪುಸ್ತಕ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ, ಆ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇರ್ತಕ್ಕಂಥದ್ದು. ಮೊದಲನೇ ವಿಚಾರಧಾರೆಗಳನ್ನು ನೋಡಿದಾಗ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ, ವಿಶೇಷವಾಗಿ ನೀವು ಬರಹಗಾರರಾಗಿದ್ದರೆ ಅಥವಾ ಒಂದು ಪತ್ರಿಕೋದ್ಯಮದಲ್ಲಿದ್ದವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿಶೇಷವಾಗಿ ನೀವೇನಾದರೂ ಈ ಒಂದು ವಾಣಿಜ್ಯ ಉದ್ಯಮದಲ್ಲಿ ಅಂದರೆ ಬ್ಯಾಂಕಿಂಗ್ ಸೆಕ್ಟಾರ್ನಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಉದ್ಯೋಗಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ನಿಮಗೆ ನಿಮ್ಮ ಕೆಲಸ ಕಾರ್ಯ ಎಲ್ಲವೂ ಕೂಡ ಸರಳವಾಗಿ ನೆರವೇರುವಂತಹ ಸಾಧ್ಯತೆ ಇದೆ. ಆ ಸರಳವಾಗಿ ನೆರವೇರೋದ್ರಿಂದ ಭಾಳಷ್ಟು ನೀವು ಸ್ಮಾರ್ಟ್ ವರ್ಕ್ಗಳನ್ನು ಮಾಡ್ತೀರಾ. ಓಕೆನಾ? ಆ ಸ್ಮಾರ್ಟ್ ವರ್ಕಿಂದ ನಿಮ್ಮ ಕೆಲಸ ಎಲ್ಲವೂ ಕೂಡ ಸರಳವಾಗಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ನೀವಿನ್ನೇನಾದರೂ IT ಉದ್ಯಮದಲ್ಲಿದ್ದರೆ, ವಿಶೇಷವಾಗಿ ಕೆಲಸ ಕಳ್ಕೊಂಡಿದ್ದರೆ, ನಿಮಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಯಾರ್ಯಾರು ಯಾವುದೋ ಒಂದು ಹಿರಿಯ ಅಧಿಕಾರಿ ಒಟ್ಟಿಗೆ ಸ್ವಲ್ಪ ಜಗಳ ಆಗಿ ಏನೋ ಒಂದು ರೀತಿಯಲ್ಲಿ ಕೆಲಸದಿಂದ ಬಂದುಬಿಟ್ಟಿರ್ತೀರಾ. ಓಕೆನಾ? ಅಂಥವರಿಗೆ ಮೇ ತಿಂಗಳಿನಲ್ಲಿ ನಿಮಗೆ ಕೆಲಸ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಕನ್ಯಾ ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಬಹಳಷ್ಟು ರೀತಿಯಾದಂತಹ ಯಶಸ್ಸಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಈ ತಿಂಗಳಿನಲ್ಲಿ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ. ಓಕೆನಾ? ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂಥ ಲಾಭಕರವಿದೆ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಅನಾವಶ್ಯಕವಾದಂಥ ಖರ್ಚುಗಳು ಮತ್ತು ದುಂದು ವೆಚ್ಚಗಳಾಗುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಓಕೆನಾ? ದುಂದು ವೆಚ್ಚಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಬಹಳಷ್ಟು ಖರ್ಚುಗಳನ್ನು ಮಾಡ್ತೀರಾ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಆದಷ್ಟು ಸ್ವಲ್ಪ ಹಣವನ್ನು ಖರ್ಚು ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಉದ್ಯಮ ಕ್ಷೇತ್ರದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಸ್ವಶಕ್ತಿಯಿಂದ ಗೌರವ ಪ್ರಾಪ್ತಿ. ಯಾಕೆಂದರೆ ಈ ಒಂದು ಬಹಳಷ್ಟು ತಿಂಗಳಿನಿಂದ ಒಂದು ಒಳ್ಳೆ ಉದ್ಯಮವನ್ನು ಮಾಡಬೇಕು, ಒಂದು ಒಳ್ಳೆ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹಗಲು ರಾತ್ರಿ ನೀವು ಕಷ್ಟಗಳನ್ನು ಪಡ್ತಾ ಇರ್ತೀರಾ. ಅಂಥವರಿಗೆ ನಿಮ್ಮ ಸ್ವಶಕ್ತಿಯಿಂದ ಗೌರವ ಪ್ರಾಪ್ತಿಯಾಗುತ್ತೆ. ಅದರಿಂದ ನಿಮಗೆ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀವು ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಇದರಿಂದ ನಿಮ್ಮ ಜೀವನಕ್ಕೆ ನೆಮ್ಮದಿಯನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ನೋಡಿ, ನೀವು ಒಂದು ಮೀಡಿಯಾದಲ್ಲಿ ಇದ್ದವರೇ ಆಗಿರ್ಬೋದು, ಅಥವಾ ಒಂದು ಸಿನಿಮಾ ರಂಗದಲ್ಲಿರ್ತಕ್ಕಂಥವರೇ ಆಗಿರ್ಬೋದು, ಅಥವಾ ಸಿನಿಮಾ ಪ್ರೊಡ್ಯೂಸರ್ಸೇ ಆಗಿರ್ಬೋದು, ಅಂಥವರಿಗೆ ವಿಶೇಷವಾದಂಥ ಲಾಭ
ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೂ ಕೂಡ ಅಷ್ಟೇ ಈ ತಿಂಗಳಿನಲ್ಲಿ ನೀವೇನು ಅಂದುಕೊಂಡಿರ್ತೀರಲ್ಲ ಅದರ ತಕ್ಕನಂಗೆ ಒಂದು ಒಳ್ಳೆ ಮಾರ್ಜಿನ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಸ್ವಶಕ್ತಿಯಿಂದ ನೀವು ನಿಮ್ಮ ಉದ್ಯಮದಲ್ಲಿ ರಾಜ ಆಗ್ತೀರಾ. ಅದು ಯಾವುದೇ ಉದ್ಯಮ ಆಗಿರ್ಬೋದು, ಒಂದು ಬಟ್ಟೆ ಉದ್ಯಮ ಆಗಿರ್ಬೋದು, ಅಥವಾ ಒಂದು ಸಣ್ಣ ಪ್ರಮಾಣದ ಒಂದು IT ಕಂಪನಿನೇ ಆಗಿರ್ಬೋದು, ಒಂದು ಸಣ್ಣ ಪ್ರಮಾಣದ ಒಂದು ಪೆಟ್ರೋಲ್ ಬಂಕೆ ಆಗಿರ್ಬೋದು, ಒಂದು ಸಣ್ಣ ಪ್ರಮಾಣದ ಯಾವುದೋ ಒಂದು ಇವೆಂಟ್ಗಳನ್ನು ಮಾಡೋದಾಗಿರಬಹುದು. ಅಂಥ ಉದ್ಯಮವನ್ನು ನೀವು ನಡೆಸುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥವ್ರು. ಅಂಥ ಒಂದು ಉದ್ಯಮದಲ್ಲಿ ಇರ್ತಕ್ಕಂಥವರಿಗೆ ಸ್ವಶಕ್ತಿಯಿಂದ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತದೆ ಮತ್ತು ಕೆಲಸ ಮಾಡಲಿಕ್ಕೂ ಕೂಡ ಅಷ್ಟೇ ಬಹಳಷ್ಟು ಉತ್ಸಾಹ ಇರುತ್ತೆ ಮತ್ತು ಪ್ರಗತಿಯನ್ನು ಹೊಂದುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ. ವೈವಾಹಿಕ ಜೀವನದಲ್ಲಿ ನಾನು ಆವಾಗಲೇ ಯಾಕೆ ನಿಮಗೆ ಖರ್ಚುಗಳು ಆಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಆದಷ್ಟು ದೂರ ಪ್ರಯಾಣಗಳು ಹೋಗಿ ಬರೋದರಿಂದ ಅನಾವಶ್ಯಕವಾದಂತಹ ದೂರ ಪ್ರಯಾಣ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಅದರಿಂದ ಸ್ವಲ್ಪ ದುಂದು ವೆಚ್ಚಗಳಾಗುವಂತಹ ಸಾಧ್ಯತೆ ಇದೆ. ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಗಂಡ ಹೆಂಡತಿ ಇಬ್ಬರಿಗೂ. ಓಕೆನಾ? ಪತಿ ಹಾಗೂ ಪತ್ನಿಗೆ ಇಬ್ಬರು ನೀವು ಈ ಒಂದು ಮೇ ತಿಂಗಳಿನಲ್ಲಿ ಒಂದು ಒಳ್ಳೆ ನೀವು ತುಂಬ ಇಷ್ಟಪಡ್ತಾ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳಿದ್ದರೆ ಈ ಒಂದು ತಿಂಗಳಿನಲ್ಲಿ, ಓಕೆನಾ, ಯಾವ್ಯಾವ ಕೆಲಸ ಇದೆಯೋ ಎಲ್ಲ ಕೆಲಸವನ್ನು ಹಿಂದಕ್ಕೆ ಹಾಕ್ಕೊಂಡು ಒಂದು ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ. ಅಥವಾ ವಿಷ್ಣು ಸಹಸ್ರನಾಮವನ್ನು ಮನೆಯಲ್ಲಿ ಪಾರಾಯಣ ಮಾಡಿ ನಿಮ್ಮ ದಾಂಪತ್ಯ ಸಮಸ್ಯೆ ಅನ್ನೋದು ದೂರವಾಗುತ್ತೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ನೋಡಿ. ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಶುಭ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇದೆ. ನೀವು ಭಾಳಷ್ಟು ಒಂದು 5 ವರ್ಷದಿಂದ 10 ವರ್ಷದಿಂದ ಅವರನ್ನು ಬಹಳಷ್ಟು ಇಷ್ಟಪಡ್ತಾ ಇರ್ತೀರ, ಅವರನ್ನು ಮದುವೆ ಆಗುವಂತಹ ಸಾಧ್ಯತೆ ಇದೆ. ಅಥವಾ ನೀವು ಇಷ್ಟಪಟ್ಟವರು ನಿಮ್ಮ ಬ್ರೇಕ್ ಆಗಿಬಿಟ್ಟಿರುತ್ತೆ, ಆ ವ್ಯಕ್ತಿಗಳು ಸ್ವಲ್ಪ ಆಕಸ್ಮಿಕವಾಗಿ ಸಿಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಆ ರೀತಿಯಾದಂಥ ಒಂದು ಒಳ್ಳೆಯ ಯೋಗ ಫಲಗಳು ಕಾಣ್ತಾ ಇದೆ. ಓಕೆನಾ? ಹಾಗಾಗಿ ಆ ರೀತಿಯಾದಂಥ ಯೋಗ ಫಲಗಳು ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ, ನೋಡಿ, ವಿಚಾರಧಾರೆಗಳನ್ನು ಯೋಚಿಸಿ ವಿಚಾರವನ್ನು ನಿಮ್ಮ ಮನೆಯವರಿಗೆ ತಿಳಿಸಿ. ಮತ್ತು ಇನ್ನು ಮುಂದಿನ ವಿಚಾರಧಾರೆಗಳನ್ನು ನಾವು ನೋಡಿದಾಗ ವಿಶೇಷವಾಗಿ ನೀವು ನಿಮ್ಮ ತಂದೆ ತಾಯಿಗೆ ಆದಷ್ಟು ಗೌರವವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಓಕೆನಾ? ನೀವು ಯಾವಾಗ ಅಗೌರವದಿಂದ ನಿಮ್ಮ ಜೀವನವನ್ನು ಮಾಡ್ತಾ ಹೋಗ್ತಿರೋ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರಿಗೆ ನಿಮಗೆ ಬಹಳಷ್ಟು ರೀತಿಯಾದಂಥ ತೊಂದರೆಗಳು ಎದುರಾಗುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಇನ್ನು ನಿಮ್ಮ ಮುಂದಿನ ವಿಚಾರಧಾರೆಗಳು ಬಂದ್ಬಿಟ್ಟು ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ಭಾಳಷ್ಟು ಆರೋಗ್ಯದಲ್ಲಿ ಭಾಳಷ್ಟು ಜಾಗ್ರತೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಹೊಟ್ಟೆ ನೋವಾಗಿರ್ಬೋದು ಮತ್ತು ಸ್ವಲ್ಪ ಆದಷ್ಟು ರೀತಿಯಾದಂಥ ವೆಯ್ಟ್ ಗೈನ್ ಆಗುವಂಥದ್ದಾಗಿರ್ಬೋದು. ಸ್ವಲ್ಪ ಆದಷ್ಟು ನೀವು ಆಹಾರದ ಕ್ರಮವನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಆಹಾರದಲ್ಲಿ ಒಂಚೂರು ವ್ಯತ್ಯಾಸ ಆಯಿತು ಅಂದರೂ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಬಾಧೆಗಳು ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ತಿಂಗಳಿನಲ್ಲಿ ಸಂಪೂರ್ಣವಾಗಿ ಹೇಳೋದಾದರೆ ಉದ್ಯಮಿಗಳಿಗೆ ಲಾಭವಿದೆ. ಆದರೆ ನೀವು ಉದ್ಯಮಿಗಳು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಓಕೆನಾ? ಆರೋಗ್ಯ ಇದ್ದರೆ ನೀವೇನು ಬೇಕಾದ್ರೂ ಸಂಪಾದನೆಯನ್ನು ಮಾಡಬಹುದು ಅನ್ನೋದನ್ನು ಈ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಗಳು ಬಂದುಬಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಆದಷ್ಟು ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಿರ್ತೀರ. ಹಾಗಾಗಿ ಸ್ವಲ್ಪ ಹಣದ ಅಭ್ಯಾಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಸ್ವಲ್ಪ ಮುಂದೊಂದು ದಿನ ಸ್ವಲ್ಪ ಭಾಳಷ್ಟು ತೊಂದರೆಗಳನ್ನು ತಂದುಕೊಡುವಂಥ ಸಾಧ್ಯತೆಯು ಕೂಡ ಇದೆ. ಸ್ವಲ್ಪ ಶತ್ರುಗಳಿಂದ ಆದಷ್ಟು ದೂರ ಇರಿ. ಯಾಕೆಂದರೆ ಸ್ವಲ್ಪ ಈ ತಿಂಗಳಿನಲ್ಲಿ ಸ್ವಲ್ಪ ಶತ್ರುಗಳ ಬಾಧೆಯು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮೇಲೆ ಸಿಡಿತೆ ಅನ್ನುವಂಥ ಒಂದು ಗಾದೆ ಮಾತುಂಟು. ಹಾಗಾಗಿ ಸ್ವಲ್ಪ ಆದಷ್ಟು ಶತ್ರುಗಳಿಂದ ದೂರ ಇರಲಿಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಕೆಲಸದಲ್ಲಿ ಕಾರ್ಯದಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಾ. ಇಷ್ಟು ಈ ಒಂದು ತಿಂಗಳ ಕನ್ಯಾ ರಾಶಿ ಮೇ ತಿಂಗಳ ಒಂದು ಭವಿಷ್ಯ. ಈ ತಿಂಗಳಿನಲ್ಲಿ ನೀವು ಗಣೇಶನನ್ನು ಆರಾಧನೆಯನ್ನು ಮಾಡಿ, ವಿಷ್ಣುವಿನ ಆರಾಧನೆ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಗಣೇಶ ಹಾಗೂ ವಿಷ್ಣು ಎಂದು ಕಮೆಂಟ್ ಮಾಡಿ. ನಿಮಗೆ ಈ ತಿಂಗಳು ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.